ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಪ್ರೇಮ, ವಿವಾಹ, ಕನಸು, ಹನಿಮೂನ್ ಇದನ್ನೆಲ್ಲ ಮೀರಿದ ದುರಂತ. ಗಾನವಿ ಮತ್ತು ಸೂರಜ್ ಒಂದು ಹೊಸ ಬಾಳಿನ ಬಾಗಿಲಲ್ಲಿ ನಿಂತಿದ್ದ ಈ ಜೋಡಿ ಹೀಗೆ ಅಂತ್ಯಗೊಳ್ಳಬೇಕಿತ್ತ ಅನ್ನೋ ಪ್ರಶ್ನೆ ಕಾಡ್ತಿದೆ. ಆ ಹುಡುಗಿಯ ಕೈಯಲ್ಲಿದ್ದಂತ ಮೆಹಂದಿ ಇನ್ನೂ ಕೂಡ ಮಾಸಿರ್ಲಿಲ್ಲ. ನವೆಂಬರ್ 29 ಪ್ರೀತಿಯ ಹೊಸ ಕನಸುಗಳ ಮೇಲೆ ಕಂಗೊಳಿಸಿದ್ದ ವಿವಾಹ. ಅದೇ ಜೋಡಿ ಡಿಸೆಂಬರ್ನಲ್ಲೇ ಒಂದೇ ಮನೆ, ಒಂದೇ ಕುಟುಂಬ, ಒಂದೇ ಬದುಕು ಎಂಬ ಕನಸುಗಳನ್ನೆಲ್ಲ ಶವ ಪೆಟ್ಟಿಗೆಯಲ್ಲಿ ಊತು ಬಿಟ್ಟಿದೆ. ಇದು ಸಮಾಜ ಕೇಳಲೇಬೇಕಾದ ಪ್ರಶ್ನೆ. ಪ್ರೀತಿಗಿಂತ ಗೌರವ ದೊಡ್ಡದ ಅನ್ನೋದು. ತಪ್ಪು ಮಾಡಿದವರು ಯಾರೇ ಆಗ್ಲಿ ಜೀವ ಕಳೆದುಕೊಳ್ಳೋದೇ ಶಿಕ್ಷೆನಾ? ಇದು ಗಾನವಿ ಎಂಬ 24 ವರ್ಷದ ಯುವತಿಯ ದುರ್ಭಾಗ್ಯದ ಕತೆ. ಇಂದಿನ ನಮ್ಮ ವಿಶೇಷ ವರದಿ. ಇತ್ತೀಚೆಗೆ ಹುಡುಗರಿಗೆ ಮದುವೆಯಾಗೋಕೆ ಹೆಣ್ ಸಿಕ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಆದ್ರೆ ಇಲ್ಲಿ ಇಷ್ಟವಿಲ್ಲದೆ ಮದುವೆಯಾಗಿ ಹೆಣವಾಗಿ ಹೋಗ್ತಿದ್ದಾರೆ. ಅದು ಅಕ್ಟೋಬರ್ ತಿಂಗಳ ಕೊನೆಯ ವಾರ. ಒಂದು ಕುಟುಂಬದಲ್ಲಿ ಸಂಭ್ರಮ, ನಗು, ಆಸೆ, ಕನಸುಗಳು. ಆದ್ರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಅದೇ ಕುಟುಂಬ ಕಣ್ಣೀರಿನ ಸಮುದ್ರದಲ್ಲಿ ಮುಳುಗಿದೆ. 24 ವರ್ಷದ ಗಾನವಿ ಹೊಸ ಬದುಕನ್ನ ಕೈ ಹಿಡಿಯೋಕೆ ಹೋಗಿದ್ಲು. ಆದ್ರೆ ಇಂದು ಅವಳ ಹೆಸರನ್ನು ಕೇಳಿದಾಗಲೇ ಎಲ್ಲರ ಕಣ್ಣಲ್ಲೂ ಕಣ್ಣೀರು ಬತ್ತಿದೆ. ಹೊಸ ಜೀವನ ಆರಂಭವಾಗಬೇಕಿದ್ದ ಮನೆ ಇಂದು ಅಂತ್ಯ ಸಂಚಿಕೆಯ ನೆನಪುಗಳನ್ನ ಮಾತ್ರ ಹೊಂದಿದೆ. ಮದುವೆ ಆಗಿ ಕೇವಲ 54 ದಿನ. ಒಂದೇ ಮನೆಯ ಕನಸು ಕಾಣ್ತಿದ್ದ ಇಬ್ಬರು ಇಂದು ಬದುಕುಳಿದಿಲ್ಲ. ಈ ಕತೆ ಬೇರೆ ಯಾರದ್ದು ಅಲ್ಲ, 2 ದಿನಗಳಿಂದ ನೀವು ಕೇಳ್ತಾ ಇರೋ, ನೋಡ್ತಾ ಇರೋ ಗಾನವಿ ಮತ್ತು ಸೂರಜ್ ಅವರ ಕತೆ. ಪ್ರೀತಿ ಬೇಡಿಕೊಂಡ ಹೆಂಡತಿಯ ಕತೆ, ತಪ್ಪಿನ ಭಾರ ಹೊತ್ತು ಕೊನೆಯ ಹೆಜ್ಜೆ ಹಾಕಿದ ಗಂಡನ ಕತೆ. ಹನಿಮೂನ್ನಲ್ಲಿ ಗಂಡನ ವರ್ತನೆ ಬದಲಾಗ್ತಿದ್ದಂತೆ ಅತ್ತಿರುವ ವಧು, ರಹಸ್ಯ ಹುಡುಕಿದ ವರ, ನಿಜ ಬಯಲಾಗ್ತಿದ್ದಂತೆ ಕನಸುಗಳ ಕೋಟೆ ಕುಸಿದಿದೆ. ಇಬ್ಬರ ಒಪ್ಪಿಗೆಯ ಮೇರೆಗೆ ನಡೆದ ಮದುವೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆದ ರಿಸೆಪ್ಷನ್. ಸಂಗೀತ, ನಗು, ಆನಂದ. ಈ ನಡುವೆ ಬಂದಿದ್ದ ಕತ್ತಲೆ ಎಂಬ ಬರಸಿಡಿಲು. ಎಲ್ಲರ ಆಶೀರ್ವಾದದ ನಡುವೆ ಬಾಳಿನ ಹೊಸ ಅಧ್ಯಾಯ ಆರಂಭಿಸಿದ ಈ ಜೋಡಿ ಸಾವು ಅನ್ನೋ ಶಿಕ್ಷೆಗೆ ಬಲಿಯಾಗಿದ್ದಾರೆ. ಹನಿಮೂನ್ಗೆ ಶ್ರೀಲಂಕಾ, ಆದ್ರೆ ಪ್ರೇಮದ ಕಡಲಲ್ಲಿ ಬಿರುಗಾಳಿ. ಸೂರಜ್ಗೆ ಒಂದು ಶಾಕ್. ವಿವಾಹಕ್ಕೂ ಮುನ್ನ ಬೇರೊಬ್ಬ ಯುವಕನ ಜೊತೆ ಗಾನವಿಗೆ ಸಂಬಂಧವಿದ್ದ ವಿಚಾರ ಸೂರಜ್ಗೆ ತಿಳಿಯುತ್ತಿದ್ದಂತೆ ದಂಪತಿಯ ಮಧ್ಯೆ ದೊಡ್ಡ ಬಿರುಕು. ಹನಿಮೂನ್ ಬಾಲಿವುಡ್ ಸಿನಿಮಾದ ರೊಮ್ಯಾನ್ಸ್ ಆಗಬೇಕಾಗಿದ್ದ ಸಂದರ್ಭ ವಿವಾಹ ಜೀವನದ ಕತ್ತಲಾದ ನೆನಪು ಆವರಿಸಿಬಿಟ್ಟಿದೆ. ಜಗಳ, ಕಣ್ಣೀರು, ನಿರ್ಧಾರ, ಪ್ರಯಾಣ ಅರ್ಧದಲ್ಲೇ ಮುಕ್ತಾಯವಾಗಿದೆ. ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ಮದುವೆ. ಡಿಸೆಂಬರ್ 21ರಂದು ಶ್ರೀಲಂಕಾಗೆ ಹನಿಮೂನ್ಗೆ ಹೋದ ದಿನ. ಆದ್ರೆ ಕೇವಲ 10 ದಿನಗಳಲ್ಲೇ ಎಲ್ಲವೂ ಬದಲಾಗಿ ಹೋಗಿದೆ. ಅಕ್ಟೋಬರ್ 29 ಬೆಂಗಳೂರಿನ ವಿದ್ಯಾರಣ್ಯಪುರ ನಿವಾಸಿ ಸೂರಜ್ ಜೊತೆ ಗಾನವಿ ವಿವಾಹ. ಸುಮಾರು 40 ಲಕ್ಷ ರೂಪಾಯಿ ವೆಚ್ಚ. ಅಳಿಯ ಸೊಸೆಯರಿಗೆ ಪ್ರೀತಿಯಿಂದ ಮಾಡಲಾದ ಹೂವಿನ ಹಾಸು. ಮದುವೆ ಭರ್ಜರಿಯಾಗಿತ್ತು. ಹನಿಮೂನ್ ಅರ್ಧಕ್ಕೆ ನಿಂತಿತ್ತು. ಮತ್ತೊಂದೆಡೆ ಚಿನ್ನ ಬೇಕು, ಸೈಟ್ ಬೇಕು, ಕಾರು ಬೇಕು, ಪ್ರತಿ ತಿಂಗಳು ಹಣ ಬೇಕು. ನಿಮ್ಮಿಂದ ಬಂದದ್ದು ಸಾಲದು ಎಂಬ ಕಿರುಕುಳ ಗಾನವಿಯ ಹೃದಯವನ್ನು ಪ್ರತಿದಿನ ಚೂರಾಗಿಸ್ತಿತ್ತು. 10 ದಿನಗಳ ಹನಿಮೂನ್ಗೆ ಹೋಗಿದ್ದ ದಂಪತಿ ಕೇವಲ 5ನೇ ದಿನವೇ ಹಿಂದಿರುಗಿದ್ರು. ಅಲ್ಲಿ ನಡೆದ ಜಗಳ ಗಾನವಿಯ ಕನಸುಗಳನ್ನು ಮತ್ತಷ್ಟು ಕೆಡವಿತ್ತು. ಕೋಪ, ನೋವು, ಅವಮಾನ. ಗಾನವಿ ಬೆಂಗಳೂರಿಗೆ ವಾಪಸ್ಸಾದ್ರು. ಆಕೆಯ ಪಾಸ್ಟ್ ಆಕೆಯನ್ನ ಹಿಂಬಾಲಿಸಿತ್ತು. ವಾಪಸ್ ಬೆಂಗಳೂರು, ಗಾನವಿ ತವರು ಮನೆ. ಆದ್ರೆ ಆಕೆಯ ಜೀವಕ್ಕೆ ಆಧಾರವಾಗಬೇಕಾದ ಪತಿ, ಅತ್ತೆ, ಮಾವ ಆಕೆಯನ್ನು ಸ್ವೀಕರಿಸಲಿಲ್ಲ. ಆಗ ಗಾನವಿ ಒಬ್ಬಳೆ. ಆಕೆಯ ಮನಸ್ಸಿನೊಳಗೆ ಯುದ್ಧ. ಮನಸ್ಸು ಮೌನವಾದಾಗ ಕೇಳುವವರು ಯಾರು? ಕೇಳಿದ್ದು ಮಗಳೇ ಏನಾಗಿದೆ ಅನ್ನೋ ಗಾನವಿಯ ತಾಯಿ ಕೂಗು.
ಎಲ್ಲವೂ ಸರಿಯಿದೆ ಅಮ್ಮ, ಗಂಡನ ಜೊತೆ ಇದ್ರೆ ಸಾಕು ಅಂತ ಗಾನವಿ ಕಣ್ಣಲ್ಲಿ ನೀರು, ಮುಖದಲ್ಲಿ ನಗು. ಒಂದು ದಿನ ಸೂರಜ್ ಮತ್ತು ಅವರ ತಾಯಿ ಗಾನವಿಯ ತಂದೆ ತಾಯಿ ಎದುರು ಕೋಪದಿಂದ ನಿಮ್ಮ ಮಗಳನ್ನು ನೀವು ಮನೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ರು. ಗಾನವಿಯ ತಾಯಿ ತಂದೆ ಮಗಳಿಗೆ ಸ್ವಲ್ಪ ರಿಲೀಫ್ ಕೊಡೋಣ ಎಂಬ ಕಾರಣಕ್ಕೆ ತವರೂರಿಗೆ ಕರೆದುಕೊಂಡು ಹೋದ್ರು. ಆ ರಾತ್ರಿ ಗಾನವಿ ತನ್ನ ರೂಮಿನ ಬಾಗಿಲು ಹಾಕಿಕೊಂಡ್ಲು. ನಿಮಿಷಗಳಲ್ಲೇ ಜೀವನ ಕತ್ತಲಾಗಿ ಹೋಯಿತು. ಡಿಸೆಂಬರ್ 23 ಮಧ್ಯಾಹ್ನ ಮನೆಯಲ್ಲಿ ಏಕಾಂಗಿ ಕ್ಷಣ. ಗಾನವಿ ತನ್ನ ಜಗತ್ತಿಗೆ ತೆರೆ ಎಳೆಯಲು ಯತ್ನಿಸಿದ್ಲು. ಉಸಿರು ಎಳೆದಿತ್ತು, ಆದ್ರೆ ಮೆದುಳು ಮೌನವಾಗಿತ್ತು. ಮನೆಯವರು ಚೀರಾಡಿ ತಕ್ಷಣ ಆಸ್ಪತ್ರೆಗೆ ಸೇರಿಸ್ತಾರೆ. ವೆಂಟಿಲೇಟರ್, ಬ್ರೈನ್ ಡೆಡ್, ಪ್ರತಿಯೊಂದು ಕ್ಷಣವೂ ಅಪಾರ ನೋವು. 3 ದಿನಗಳ ಜೀವ ಸಾವು ಹೋರಾಟದ ಬಳಿಕ ವೈದ್ಯರಿಂದ ಕೇಳಿಬಂದ ಮಾತು, ಬ್ರೈನ್ ಇನ್ ಆಕ್ಟಿವ್, ಶಿ ಇಸ್ ಗಾನ್. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಅದು ಮನೆಯವರ ಹೃದಯ ಒಡೆದು ಹೋದ ಕ್ಷಣ. ಗಾನವಿ ಎಲ್ಲರನ್ನ ತೊರೆದು ಹೋಗಿದ್ಲು. ಮನೆಯವರ ಆಘಾತ, ಕ್ರೋಧ, ಕಣ್ಣೀರು ಮುಗಿಲು ಮುಟ್ಟಿತ್ತು. ಅವಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ. ಅವಳು ನನ್ನ ಹತ್ರ ಹೇಳಲೇ ಇಲ್ಲ. ಯಾರಿಗೂ ಹೇಳಲಿಲ್ಲ? ಏನು ವರದಕ್ಷಿಣೆ, ಕಾಸು ತಗೊಂಬ, ದುಡ್ಡು ತಗೊಂಬ, ಒಡವೆ ತಗೊಂಬ ಅಂತ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನಮ್ಮ ಮಗು ಮಾನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವಳು ಯಾರ ಹತ್ರ ಹೇಳಿಲ್ಲ ಸರ್. ಶ್ರೀಲಂಕಾಕ್ಕೆ ಹೋಗೋ ದಿವಸ ನನ್ನ ಹತ್ರ ಹೇಳಿದ್ಲು, ಮಮ್ಮಿ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಬುಕ್ ಮಾಡಿದ್ದಾರೆ, ಆಮೇಲೆ ನೀವೇನಾದರೂ ಡಿಸಿಷನ್ ಮಾಡಿರಿ ಅಂದ್ಲು ಸರ್. ಅವನು ಒಡವೆ ದುಡ್ಡು ತರೋ ತನಕ ನನಗೆ ಮುಟ್ಟಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಅವ್ರ ಅಮ್ಮ ಕ್ರಿಮಿನಲ್ ಸರ್. ಅವರಮ್ಮ ಎಲ್ಲ ಹೇಳ್ಕೊಟ್ಟು ಅವನಿಗೆ ಹತ್ರನೂ ಬಿಟ್ಟಿರಿ, ನನ್ನ ಕೈ ಮುಟ್ಟಿಲ್ಲ ಅಂತ ಇದ್ಲು. ನನ್ನ ಮಗಳು ತುಂಬ ನನ್ನ ಕಣ್ಣಲ್ಲಿ ನೀರಿಲ್ಲ ಮಮ್ಮಿ. 2 ತಿಂಗಳು ನಾನು ಅನುಭವಿಸ್ಬಿಟ್ಟಿದ್ದೀನಿ ಅಷ್ಟು. ಸರ್, ಮದುವೆ ಮುಗಿದು ನಾವು ಯಾವತ್ತು ನಮ್ಮ ಮಗುನ ಅವ್ರ ಮನೆಗೆ ಕಳಿಸಿದ್ವಿ, ಅದನ್ನು ಆ ದಿವಸದಿಂದನೇ ಶುರುವಾಗಿದೆ. ಬಟ್ ಅವಳು ಯಾರ ಹತ್ರನೂ ಯಾಕೆ ಹೇಳ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಕೊಡ್ತಿದ್ವಿ, ಅವ್ರಿಗೆ ಏನು ಬೇಕೋ ಕೊಡ್ತಿದ್ವಿ. ಮಗುನ ನಾವು ಅವ್ರು ಕೇಳಿದರೆ ಏನು ಬೇಕಾದ್ರೂ ಕೊಡ್ತಿದ್ವಿ. ನಮ್ಮನ್ನು ಕೇಳಬೇಕಿತ್ತು ಅವರು. ಅವಳನ್ನು ಕೇಳಿದ್ರೆ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಅವಳು ಈಗ ಯಾವುದೇ ಹೆಣ್ಮಗು ತಂದೆ ತಾಯಿಗೆ ಹಿಂಸೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಮೇಲೆ ಮತ್ತೆ ಇದು ಬೇಕು ಅದು ಬೇಕಂತ ಯಾವ ಮಗು ಬಂದು ಕೇಳುತ್ತೆ ಸರ್ ಮನೆಯಲ್ಲಿ? ಇದೆಲ್ಲ ಆದ ಬಳಿಕ ಗಾನವಿ ಕುಟುಂಬ ಪೊಲೀಸರ ಬಳಿ ವರದಕ್ಷಿಣೆ, ಕಿರುಕುಳ, ಆತ್ಮಹತ್ಯೆಗೆ ಪ್ರಚೋದನೆ ಬಗ್ಗೆ ದೂರು ನೀಡುತ್ತಾರೆ. ಸೂರಜ್ ಕುಟುಂಬದ ಮೇಲೆ ಕಠಿಣ ಆರೋಪಗಳು ಮಾಡ್ತಾರೆ. ಗಾನವಿಯ ತಾಯಿ ರುಕ್ಮಿಣಿ ಕಣ್ಣೀರಲ್ಲಿ, ನಮ್ಮ ಮಗಳಿಗೆ ಒಂದು ಕಪ್ಪು ಚುಕ್ಕೇನೂ ಇರ್ಲಿಲ್ಲ, ಅವಳ ತಪ್ಪೇನೂ ಇರ್ಲಿಲ್ಲ. ನಮ್ಮ ಮಗಳು ಸೂರಜ್ ಕಾಲಿಗೆ ಬಿದ್ದು ನನಗೆ ಪ್ರೀತಿ ಕೊಡಿ ಅಂತ ಕೇಳಿಕೊಂಡಿದ್ಲು. ಅವರ ಅಮ್ಮನ ದನದಾಹಕ್ಕೆ ಇಷ್ಟು ಜೀವಗಳು ಬಲಿಯಾದವು. 10 ದಿನಗಳ ಹನಿಮೂನ್, ಆದ್ರೆ 5 ದಿನಗಳಲ್ಲೇ ಜಗಳವಾಗಿ ಹಿಂತಿರುಗಿದ ದಂಪತಿ. ಆ ಸುದ್ದಿ ಗಾನವಿಯ ಮನೆಯವರಿಗೆ ತಲುಪಿತು. ಸಂತಾನ ಮಾಡೋಣ ಎಂದಾಗ ಸೂರಜ್ ಮತ್ತು ಅವರ ತಾಯಿ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಎಂದು ಬಾಗಿಲು ಮುಚ್ಚಿದ್ರು. ಪ್ರೀತಿ ಇಲ್ಲದೆ ಬದುಕಲಾಗ್ಲಿಲ್ಲ. ಒಟ್ಟಿಗೆ ಇರಬೇಕು ಎಂಬ ಕನಸು ಗಾನವಿಗೆ ಇತ್ತು. ಮದುವೆಯಾದ 1.5 ತಿಂಗಳ ಅವಧಿಯಲ್ಲಿ ಗಾನವಿಗೆ ದೊರಕಿದ್ದು ಒಂಟಿತನ, ಕಿರುಕುಳ, ನಿರಾಕರಣೆ. ಅತ್ತೆ ಗಂಡನ ಪಕ್ಕದಲ್ಲೂ ಕುಳಿತುಕೊಳ್ಳದಂತೆ ಮಾಡಿದ್ಲು. ಸರಿಯಾಗಿ ಊಟವೂ ಕೊಡ್ಲಿಲ್ಲ. ಗ್ರಾಮದಲ್ಲಿ ಮರ್ಯಾದೆ ಹೋಗುತ್ತದೆ ಎಂಬ ಕಾರಣಕ್ಕೆ ವಿಚ್ಛೇದನಕ್ಕೆ ಹಿಂಜರಿಯುತ್ತಿದ್ಲು ಅಂತ ಆಕೆಯ ತಾಯಿ ಹೇಳಿಕೊಂಡಿದ್ದಾರೆ. ಇತ್ತ ಆ ಯುವತಿಯ ಮರಣದ ಬೆನ್ನಲ್ಲೇ ಕುಟುಂಬಸ್ಥರು ಸೂರಜ್ ಕುಟುಂಬದವರ ವಿರುದ್ಧ ಆರೋಪ ಮಾಡಿದ್ರು. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಪತಿ ಸೂರಜ್ ತಮ್ಮ ತಾಯಿ ಜಯಂತಿ ಮತ್ತು ಸಹೋದರ ಸಂಜಯ್ ಜೊತೆ ಮಹಾರಾಷ್ಟ್ರದ ನಾಗಪುರಕ್ಕೆ ತೆರಳಿದ್ರು. ಅಲ್ಲಿ ಏನಾಯ್ತು ಗೊತ್ತಿಲ್ಲ. ಸೂರಜ್ ಸೊನೆಗಾಂವ್ನಲ್ಲಿರುವ ರಾಯಲ್ ವಿಲ್ಲಾ ಹೋಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ತನಿಖೆ ಈಗ ನಾಗಪುರಕ್ಕೂ ಲಿಂಕ್ ಆಗಿದೆ. ಗಾನವಿ ಸಾವು ಈ ಕುಟುಂಬವನ್ನ ಛಿದ್ರ ಮಾಡಿದೆ. ಈಗ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಈ ರೀತಿ ತಮ್ಮ ಬದುಕನ್ನು ಅಂತ್ಯಗೊಳಿಸಿಕೊಂಡಿದ್ದು ನಿಜಕ್ಕೂ ನೋವಿನ ಸಂಗತಿ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಈ ಘಟನೆ ಈಗ ಕುಟುಂಬ ದುರಂತ ಆಗಿ ಬದಲಾಗಿದೆ. ಆತ ಗಾನವಿ ಮನೆಯಲ್ಲಿ ಸೂತಕದ ಛಾಯೆ ಇದ್ರೆ ಈತ ಸೂರಜ್ ಮನೆಯವರ ಕತೆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ.
ಕಾನೂನು ಹೋರಾಟ ಮಾಡಬೇಕಿತ್ತು, ಯಾಕೆ ಬದುಕು ಕೊನೆಗೊಳಿಸಬೇಕು? ಈಗ 2 ಮನೆಗಳು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದೇವೆ, ಗಾನವಿಯ ಚಿಕ್ಕಪ್ಪ ಕಾಂತರಾಜು ಹೇಳಿದ್ದಾರೆ. 2025ರ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಕಳೆದ 5.5 ವರ್ಷಗಳಲ್ಲಿ ಸುಮಾರು 834 ವರದಕ್ಷಿಣೆ ಸಾವುಗಳು ಸಂಭವಿಸಿವೆ. ಗಾನವಿ ಪ್ರಕರಣದಲ್ಲಿ ಮದುವೆಗೆ ಮುಂಚೆ ಯಾವುದೇ ಬೇಡಿಕೆ ಇಡ್ತಿದ್ರು, ಮದುವೆಯ ನಂತರ ಐಷಾರಾಮಿ ಕಾರು, ಚಿನ್ನ ಮತ್ತು ಲಕ್ಷಾಂತರ ರೂಪಾಯಿಗಳ ನಗದು ತರುವಂತೆ ಒತ್ತಾಯಿಸಿರುವುದು ಈ ಪಿಡುಗು ಇನ್ನೂ ಜೀವಂತವಾಗಿದೆ ಎಂಬುದನ್ನು ತೋರಿಸುತ್ತಿದೆ. ಸೂರಜ್ ತಾಯಿ ಸಣ್ಣ ಪುಟ್ಟ ವಿಷಯಗಳಿಗೂ ಗಾನವಿಗೆ ಹಿಂಸೆ ನೀಡುತ್ತಿದ್ರು ಎಂಬುದು ನಮ್ಮ ಸಮಾಜದಲ್ಲಿ ಇನ್ನೂ ಚಾಲ್ತಿಯಲ್ಲಿರುವ ಅತ್ತೆ ಸೊಸೆ ಕಚ್ಚಾಟ ಮತ್ತು ಮನೆಯ ಹಿರಿಯರ ಅತಿಯಾದ ಹಸ್ತಕ್ಷೇಪದ ಸಮಸ್ಯೆಯನ್ನ ಎತ್ತಿ ತೋರಿಸುತ್ತಿದೆ. ಪೋಷಕರು ತಮ್ಮ ಮಕ್ಕಳನ್ನ ಮದುವೆ ಮಾಡುವ ಮುನ್ನ ಇಬ್ಬರಿಗೂ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ನೀಡಬೇಕು ಮತ್ತು ಕೇವಲ ಹಣ ಅಥವಾ ಆಸ್ತಿಯ ಆಧಾರದ ಮೇಲೆ ಸಂಬಂಧಗಳನ್ನು ಬೆಸೆಯಬಾರದು ಎಂದು ಈ ಪ್ರಕರಣದ ಮೂಲಕ ಸಾಮಾಜಿಕ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ತಮ್ಮ ಹೆಣ್ಣು ಮಕ್ಕಳಿಗೆ ಮದುವೆಯ ನಂತರ ಯಾವುದೇ ರೀತಿಯ ದೈಹಿಕ ಅಥವಾ ಮಾನಸಿಕ ಕಿರುಕುಳ ಉಂಟಾದ್ರೆ ಸುಮ್ಮನೆ ಇರದೆ ತಕ್ಷಣ ದೂರು ನೀಡಲು ಪ್ರೋತ್ಸಾಹಿಸಬೇಕು. ಮದುವೆಗೂ ಮುನ್ನ ದಂಪತಿಗಳು ಮತ್ತು ಕುಟುಂಬದವರಿಗೆ ಕಡ್ಡಾಯವಾಗಿ ವಿವಾಹ ಪೂರ್ವ ಸಮಾಲೋಚನೆ ನೀಡಬೇಕು. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾದಾಗ ಪರಿಣಿತ ಸಮಾಲೋಚಕರ ನೆರವು ಪಡೆಯಬೇಕು. ವರದಕ್ಷಿಣೆ ಇಲ್ಲದೆ ಮದುವೆಗಳನ್ನು ಪ್ರೋತ್ಸಾಹಿಸಲು ಸಮುದಾಯದ ಮಟ್ಟದಲ್ಲಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಬೇಕು ಮತ್ತು ವರದಕ್ಷಿಣೆ ಕೇಳುವ ಕುಟುಂಬಗಳನ್ನು ಸಮಾಜದಿಂದ ದೂರವಿಡುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಸೂರಜ್ ನಪುಂಸಕ ಗಂಡಸೇ ಅಲ್ಲ. ಶ್ರೀಲಂಕಾಕ್ಕೆ ಹನಿಮೂನ್ಗೆ ಹೋದ್ರು ಹೆಂಡತಿಯನ್ನ ಮುಟ್ಟೇ ಇಲ್ಲ ಅಂತೆಲ್ಲ ಮೃತ ಗಾನವಿ ಕುಟುಂಬಸ್ಥರು ಆರೋಪಿಸಿದ್ರು. ಅಲ್ಲದೆ ಮನೆ ಮುಂದೆ ಹೋಗಿ ಶವವಿಟ್ಟು ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ಎಲ್ಲಾ ಬೆಳವಣಿಗೆಗಳಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾತನಾಡಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಫರ್ಟಿಲಿಟಿ ಹೆಚ್ಚಾಗ್ತಿದೆ. ಬಂಜೆತನಕ್ಕೆ ಸಾಮಾನ್ಯವಾಗಿ ಮಹಿಳೆಯರನ್ನೇ ಕಾರಣವಾಗಿಸುವುದು ಇಂದಿಗೂ ಕಂಡು ಬರುವಂತಹ ಸಾಮಾನ್ಯ ವಿಷಯ. ಆದರೆ ಸಂತಾನಹೀನತೆ ಕೇವಲ ಹೆಣ್ಣಿಗೆ ಮಾತ್ರ ಸೀಮಿತವಲ್ಲ, ಪುರುಷರು ಸಹ ಇದಕ್ಕೆ ಕಾರಣವಾಗಬಹುದು. ಒಂದು ಸಂಬಂಧ, 2 ಮನೆ, 3 ಜೀವಗಳು. ಇಲ್ಲಿ ಗಾನವಿ ತಪ್ಪ ಅಥವಾ ಸೂರಜ್ ಕುಟುಂಬದ ತಪ್ಪ ಅನ್ನೋದು ಅವರವರಿಗೆ ಗೊತ್ತು. ಮದುವೆ ಅಂದ್ರೆ 2 ಹೃದಯಗಳ ಒಪ್ಪಿಗೆ, 2 ಕುಟುಂಬಗಳ ಸಂವಾದ. ಆದ್ರೆ ಇಲ್ಲಿ ಹಳೆಯ ಸಂಬಂಧ ಹೊಸ ಜೀವನವನ್ನ ತೆಗೆದುಕೊಂಡಿದೆ. ಈ ಕಥೆಯಲ್ಲಿ ಪ್ರೀತಿ ಸೋತಿಲ್ಲ, ನಂಬಿಕೆ ಸೋತಿದೆ. ಒಂದು ತಪ್ಪಿನಿಂದ ಯಾರನ್ನು ಕೂಡ ಜೀವಾವಧಿಗೆ ಶಿಕ್ಷೆ ಮಾಡಬೇಡಿ. ಯಾರಾದರೂ ತಪ್ಪಿದ್ರೆ ಸಲಹೆಯನ್ನ ಕೊಡಿ, ಬದಲಾಯಿಸಲು ಅವಕಾಶ ಕೊಡಿ. ಆದ್ರೆ ಇಲ್ಲಿ ಅವಕಾಶ ಕೊಟ್ಟಿರಲಿಲ್ಲ. ಅವಮಾನ, ಒತ್ತಡ, ಆರೋಪ 2 ಜೀವಗಳನ್ನ ನುಂಗಿಬಿಟ್ಟಿವೆ. ಈ ಕತೆ ಒಬ್ಬಳದು ಮಾತ್ರ ಅಲ್ಲ, ಸಮಾಜದ ಕತೆ. ಬದುಕನ್ನ ಚೂರು ಮಾಡಬಹುದಾದ ಕಿರುಕುಳದ ವಿರುದ್ಧ ಇನ್ನು ಎಷ್ಟು ಗಾನವಿಗಳು ಇದ್ದಾರೋ ಗೊತ್ತಿಲ್ಲ. ಪೊಲೀಸರ ತನಿಖೆ ಮುಂದುವರೆದಿದೆ, ಸತ್ಯ ಹೊರಬರಲಿದೆ. ಆದ್ರೆ ಪುನಃ ಜೀವ ಮರಳಿ ಬರೋದಿಲ್ಲ ಅನ್ನೋದೇ ನಿಜವಾದ ಕಹಿಯಾದ ಸತ್ಯ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್
Nandana Palace, legendary Andhra restaurant chain, KMF Nandini, Namma Hemme, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.